ನಮಸ್ಕಾರ. ಬೆಳಿಗ್ಗೆನೇ ಶನಿ ಮಹಾತ್ಮ ದೇವರ ದರ್ಶನ ಮಾಡಿ ಅಲ್ಲೇ ಪ್ರಸಾದ ತಿಂದು ಡ್ಯೂಟಿ ಶುರು ಮಾಡಿದೆ. ಸೀದಾ ವಾಣಿ ವಿಲಾಸ ಆಸ್ಪತ್ರೆಗೆ ಡ್ಯೂಟಿ ಬಿತ್ತು. ಹೋದೆ. ನಾನು ಪ್ರತಿ ಸಲಿನೂ ವಾಣಿ ವಿಲಾಸ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಒಂದು ನೋವಾಗಿರೋದು, ಒಂದು ಬೇಜಾರಾಗಿರೋದು. ಇವತ್ತು ಡ್ಯೂಟಿ ಮೇಲೆ ಹೋದ್ಮೇಲೆ ಅದೊಂದು ಟೀ, ಒಂದು ಬನ್ ತಿನ್ಕೊಂಬತ್ತೀನಿ. ಯಾಕಂದರೆ ನಾವಿಲ್ಲಿ ಜೀವನದಲ್ಲಿ ದುಡ್ಡು ಮಾಡಿಲ್ಲ, ದುಡ್ದಿಲ್ಲ, ಅವ್ರು ನೋಡಿ ಇವ್ರು ನೋಡಿ ಹೊಟ್ಟೋರ್ಕೋತಾ ಇರ್ತೀವಿ. ಆದರೆ ಅಲ್ಲಿ ಆರೋಗ್ಯ ಉಳಿಸೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ ನೋಡಿದ್ರೆ ಅವ್ರ ಮುಂದೆ ನಮ್ದೇನು ಕಷ್ಟ ಇಲ್ಲ ಅಂತ ಅರ್ಥ ಆಗುತ್ತೆ. ಮುಗಿಸ್ಕೊಂಡು ಡ್ಯೂಟಿ ಶುರು ಮಾಡಿದೆ. ಸೀದಾ ಬಂಡಿಮಂಕಳಮ್ಮ ದೇವಸ್ಥಾನಕ್ಕೆ ಬಂತು. ಮತ್ತು ಅಲ್ಲಿಂದ ವಿಜಯನಗರ ಬಿತ್ತು. ವಿಜಯನಗರದ ಶ್ರೀನಗರಕ್ಕೆ ಬಂದೆ. ಶ್ರೀನಗರಕ್ಕೆ ಬಂದಮೇಲೆ ಡ್ಯೂಟಿನೇ ಬೀಳಿಲ್ಲ, ಬೇಜಾರಾಗೋಯ್ತು. ಹಂಗೆ ನಮ್ಮ ಅಂಬರೀಷನಿಗೆ ಒಂದು ಸಲೀಟ್ ಹೊಡ್ಬಿಟ್ಟು ಅಲ್ಲೇ ಒಂದು 2 ಅವರ್ ಮಲಿಕೊಂಬಿಟ್ಟೆ. 2 ಅವರ್ ಆದಮೇಲೆ ಎದ್ದು ಒಂದು ಕಾಫಿ ಕುಡಿದು ಡ್ಯೂಟಿ ಶುರು ಮಾಡಿದೆ. ಸುಮಾರು ಮತ್ತೆ 8 ಗಂಟೆಗೆ ಬಂಡಿಮಂಕಳಮ್ಮ ತಾಯಿ ದರ್ಶನ ಮಾಡಿದೆ. ಆ ಟೈಮಲ್ಲಿ ಗ್ಯಾಸ್ ರಿಸರ್ವಲ್ಲಿ ಇತ್ತು. ಗ್ಯಾಸ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡು ಡ್ಯೂಟಿ ಮಾಡ್ತಾ 11:30 ನೋಡ್ಕೊತಾ ಇದ್ದೀನಿ, ಗ್ಯಾಸ್ ಹಾಕ್ಸ್ಕೊಂಡಿಲ್ಲ. ನೋಡಿ, ಬನಶಂಕರಿ ದೇವಸ್ಥಾನ ಮುಂದೆ ಸುಮಾರು ಇದು 11:45 ಟೈಮು. ಗ್ಯಾಸ್ ಫಸ್ಟ್ ಹಾಕ್ಸ್ಕೊಳ್ಳೋಣ, ಡ್ಯೂಟಿ ಸಾಕು ಅಂತ ನಿಲ್ಲಿಸ್ಬಿಟ್ಟು ಗ್ಯಾಸ್ ಹುಡುಕ್ತಾ ಇದ್ದೀನಿ. ಬನಶಂಕರಿ, ಸಾರಕ್ಕಿ, JP ನಗರ, ದೇವೇಗೌಡ ಪೆಟ್ರೋಲ್ ಪಂಪು, ಗೋಡಂಪಾಳ್ಯ, ಕೊನೆ ಕಲಾಸಿಪಾಳ್ಯ ಎಲ್ಲ ಕಡೆ ಬಂದೆ, ಗ್ಯಾಸೇ ಇಲ್ಲ. ಗ್ಯಾಸ್ ಅಂದರೆ ಕ್ಲೋಸ್ ಆಗಿರುತ್ತೆ, ಎಲ್ಲೂ ಸಿಗಲಿಲ್ಲ. ಸ್ವಲ್ಪ ಬೇಜವಾಬ್ದಾರಿ ಇತ್ತು ನಂದು. ರಾತ್ರಿನ ಹಾಕಿಸ್ಕೊಬೇಕಾಯ್ತು, ತಪ್ಪು ಮಾಡಿಬಿಟ್ಟೆ. ಒಳ್ಳೆ ಡ್ಯೂಟಿ ಬಿದ್ದರೂ ಮಾಡೋಕ್ಕಾಗಲಿಲ್ಲ. ಸೀದಾ ದೇವರೇ ಮನೆಯವ್ರಿಗೂ ಬರಲ್ಲಪ್ಪ ಸಾಕು ಅಂದ್ಕೊಂಡು ಹೋದೆ. ಸದ್ಯ ಮನೆಯವ್ರಿಗೂ ಬಂತು, ಏನು ತೊಂದರೆ ಆಗಿಲ್ಲ. ನಾಳೆ ಬೆಳಿಗ್ಗೆ ನೋಡಬೇಕು.